ನವಶಕ್ತಿ. ಇದು ನವದುರ್ಗೆಯರ ರೂಪಗಳನ್ನು ವಿವರಿಸುವ ನೃತ್ಯ ರೂಪಕ. ನವರಾತ್ರಿಯ ಸಂದರ್ಭದಲ್ಲಿ ಆರಾಧಿಸುವ ದುರ್ಗೆಯ ನವರೂಪಗಳ ಕುರಿತಾದ ಸಂಕ್ಷಿಪ್ತ ಕಥಾವತಾರ ಇಲ್ಲಿದೆ. ಲೋಕ ಕಂಟಕರಾಗಿದ್ದ ಮಹಿಷಾಸುರ, ರಕ್ತಬೀಜಾಸುರನಂತಹ ರಾಕ್ಷಸರ ದಮನಕ್ಕೆ ದೇವಿ ಪಾರ್ವತಿಯು ಹೇಗೆ ತನ್ನನ್ನು ತಾನು 9 ರೂಪಗಳಲ್ಲಿ ಪರಿವರ್ತಿಸಿಕೊಂಡಳು ಎಂಬ ವಿವರಣೆ ಇಲ್ಲಿ ಸಿಗುತ್ತದೆ. ಈ ನೃತ್ಯ ರೂಪಕವನ್ನು ಸಂಯೋಜಿಸಲು ಹಲವು ಘನ ವಿದ್ವಾಂಸರ ಸಹಾಯವನ್ನು ನಾವು ಪಡೆದುಕೊಂಡಿದ್ದೇವೆ. ಗುರು ಪಾರ್ಶ್ವನಾಥ ಉಪಾಧ್ಯಾಯ, ಶ್ರೀದೇವಿ ನೃತ್ಯಾಲಯ, ವಿದ್ವಾನ್ ಶೇಷಪ್ರಸಾದ್, ವಿದೂಷಿ ನಾಗರತ್ನ ಇವರುಗಳು ನೀಡಿದ ಬೆಂಬಲಕ್ಕೆ ನಾವು ಕೃತಜ್ಞರು. ಈಗ ನಿಮ್ಮ ಮುಂದೆ ನೃತ್ಯರೂಪಕ ಕಲಾ ಕೇಂದ್ರದಿಂದ ಪ್ರಸ್ತುತಪಡಿಸಲಾಗುತ್ತಿದೆ ನವಶಕ್ತಿ ನೃತ್ಯ ರೂಪಕ.
ದೇವಿ ಆದಿಶಕ್ತಿಯ ಪ್ರಥಮ ರೂಪ ಶೈಲಪುತ್ರಿ. ಹೆಸರೇ ಹೇಳುವಂತೆ ಪರ್ವತರಾಜನ ಮಗಳು. ಶೈಲಪುತ್ರಿಗೆ ಪಾರ್ವತಿ ಎಂಬ ಹೆಸರೂ ಇದೆ. ದೇವಿ ಪಾರ್ವತಿಯು ಒಂದು ಕೈಯಲ್ಲಿ ಕಮಲ ಪುಷ್ಪವನ್ನು, ಇನ್ನೊಂದರಲ್ಲಿ ತ್ರಿಶೂಲವನ್ನು ಧರಿಸಿರುತ್ತಾಳೆ. ವೃಷಭಾರೂಢಳಾಗಿ ಭಕ್ತರನ್ನು ಸಲಹುತ್ತಾಳೆ. ತನ್ನ ಹಿಂದಿನ ಜನ್ಮದಲ್ಲಿ ಶೈಲಪುತ್ರಿಯು ದಕ್ಷ ಪ್ರಜಾಪತಿಯ ಪುತ್ರಿ ಸತಿಯಾಗಿ ಜನಿಸಿದ್ದಳು. ತನ್ನ ಅಚಲವಾದ ಶ್ರದ್ಧಾ ಭಕ್ತಿಯಿಂದ, ತಪಸ್ಸಿನಿಂದ ಸತಿಯು ಶಿವನ ಕುರಿತು ತಪವನ್ನಾಚರಿಸಿ ಶಿವನನ್ನೇ ಪತಿಯನ್ನಾಗಿ ಪಡೆಯುವಲ್ಲಿ ಸಫಲಳಾಗುತ್ತಾಳೆ. ಸತಿಯು ವಿರಾಗಿ ಶಿವನನ್ನು ಮದುವೆಯಾಗುವುದು ದಕ್ಷ ಪ್ರಜಾಪತಿಗೆ ಕಿಂಚಿತ್ತೂ ಇಷ್ಟವಿರಲಿಲ್ಲ. ಆದರೂ ಶಿವನನ್ನೇ ಮದುವೆಯಾದ ಸತಿಯ ಮೇಲೂ ಶಿವನ ಮೇಲೂ ದಕ್ಷನಿಗೆ ವಿಪರೀತ ಕೋಪ. ಶಿವನನ್ನು ಅವಮಾನಿಸಲೆಂದೇ ಒಂದು ಯಾಗ ಏರ್ಪಡಿಸುವ ದಕ್ಷನು ಆ ಯಾಗಕ್ಕೆ ಎಲ್ಲ ದೇವದೇವತೆಗಳಿಗೂ ಆಹ್ವಾನ ನೀಡುತ್ತಾನೆ. ಆದರೆ ಶಿವ ಮತ್ತು ಸತಿಗೆ ಆಹ್ವಾನವನ್ನೇ ನೀಡುವುದಿಲ್ಲ. ಎಲ್ಲ ದೇವದೇವತೆಗಳು ತನ್ನ ತಂದೆಯ ಮನೆಗೆ ಹೋಗುತ್ತಿರುವುದನ್ನು ಕಂಡ ಸತಿಯು ತನ್ನ ಪತಿಯಾದ ಶಿವನ ಬಳಿ, ನಮ್ಮ ತಂದೆಯವರು ನಡೆಸುತ್ತಿರುವ ಯಾಗಕ್ಕೆ ನಾವು ಹೋಗೋಣ ಬನ್ನಿ. ಆಹ್ವಾನವಿಲ್ಲದೆ ಹೋಗುವುದು ಸರಿಯಲ್ಲ ಸತಿ, ಹೀಗಾಗಿ ಹೋಗುವುದು ಬೇಡ. ನನ್ನ ತಂದೆಯ ಮನೆಗೆ ನಾನು ಹೋಗಲು ಆಹ್ವಾನ ಬೇಕೇ ಬೇಕು ಪ್ರಭು, ನೀವು ಬರೆದಿದ್ರೆ ಬೇಡ, ನಾನು ಹೋಗಿಯೇ ಹೋಗುತ್ತೇನೆ ಎಂದು ಹಠ ಮಾಡಿ ತಂದೆಯ ಯಾಗಕ್ಕೆ ತೆರಳುತ್ತಾಳೆ. ದಕ್ಷನ ಯಾಗಸ್ಥಾನದಲ್ಲಿ ಮಗಳು ಬಂದರೂ ತಂದೆ ದಕ್ಷ ನಿರ್ಲಕ್ಷಿಸುತ್ತಾನೆ. ನೀನು ಇಲ್ಲೇಕೆ ಬಂದೆ? ಆ ಸ್ಮಶಾನವಾಸಿಗೂ ಅವನ ಕುಟುಂಬಕ್ಕೂ ನಾನು ಆಹ್ವಾನವನ್ನೇ ನೀಡಿರಲಿಲ್ಲವಲ್ಲ? ಮೈ ತುಂಬ ಬೂದಿ ಬಳಿದು ಭೂತಗಣಗಳೊಂದಿಗೆ ವಿಲಾಸ ಮಾಡುವ ಆ ಶಿವನ ಹೆಸರೇ ಇಲ್ಲಿ ಬೇಡ ಎಂಬುದಾಗಿ ಶಿವನನ್ನು ನಿಂದಿಸುತ್ತಾನೆ. ಇದರಿಂದ ಕೆರಳಿದ ಸತಿಯು
ನನ್ನ ಪತಿಯ ಈ ಪರಿಯ ನಿಂದೆ ನಾನು ಕೇಳಲಾರೆ. ಇದೇ ಯಾಗದ ಅಗ್ನಿಗೆ ಬಿದ್ದು ನಾನು ನನ್ನ ದೇಹತ್ಯಾಗ ಮಾಡುತ್ತೇನೆ ಎಂದು ಹೇಳಿ ಯಜ್ಞಕುಂಡಕ್ಕೆ ಹಾರಿ ಪ್ರಾಣ ಬಿಡುತ್ತಾಳೆ. ತನ್ನ ಮುಂದಿನ ಜನ್ಮದಲ್ಲಿ ರಾಜ ಹಿಮವಂತನ ಮಗಳಾಗಿ ಜನಿಸಿದ ಪಾರ್ವತಿಯು ಮತ್ತೆ ಮಹಾದೇವನನ್ನು ವಿವಾಹವಾಗುತ್ತಾಳೆ. ಸದಾ ಬ್ರಹ್ಮನನ್ನೇ ಧ್ಯಾನಿಸುತ್ತಾ ಪರಮೋತ್ಕೃಷ್ಟ ಜ್ಞಾನವನ್ನು ಪಡೆದವಳು ಬ್ರಹ್ಮಚಾರಿಣಿ. ಶ್ವೇತ ವಸನಧಾರಿಯಾದ ದೇವಿಯು ಕೈಯಲ್ಲಿ ರುದ್ರಾಕ್ಷ ಹಾರವನ್ನು ಹಿಡಿದಿರುತ್ತಾಳೆ. ಮತ್ತೊಂದು ಕರದಲ್ಲಿ ಕಮಂಡಲವನ್ನು ಹಿಡಿದಿರುತ್ತಾಳೆ. ದುರ್ಗೆಯ ಈ ರೂಪ ಶೈಲಪುತ್ರಿಯ ಕಠಿಣ ತಪದ ಪ್ರತೀಕವಾಗಿದೆ. ದೇವಿ ಬ್ರಹ್ಮಚಾರಿಣಿಯು ಶಿವನನ್ನೇ ಪತಿಯಾಗಿ ಪಡೆಯಬೇಕೆಂಬ ಇಚ್ಛೆಯಿಂದ ಸಾವಿರಾರು ವರ್ಷಗಳ ಕಾಲ ಕಠೋರವಾದ ತಪಸ್ಸನ್ನಾಚರಿಸುತ್ತಾಳೆ. ಆರಂಭದಲ್ಲಿ ಕೇವಲ ಬಿಲ್ವಪತ್ರೆಯನ್ನು ಮಾತ್ರ ಸೇವಿಸಿದ ದೇವಿಯು ನಂತರದಲ್ಲಿ ಅದನ್ನು ಕೂಡ ತ್ಯಜಿಸಿದಳು. ಬ್ರಹ್ಮಚಾರಿಣಿಯ ಈ ಬದ್ಧತೆಯಿಂದ ಸಂತೃಪ್ತನಾದ ಬ್ರಹ್ಮದೇವನು ಆಕೆಗೆ ಶಿವನನ್ನೇ ಪತಿಯಾಗಿ ಪಡೆಯುವ ವರ ನೀಡಿದನು. ಓಂ ಬ್ರಹ್ಮಚಾರಿಣ್ಯೈ ನಮಃ. दधाना करपद्माभ्याम् अक्षमालाकमण्डलो देवी प्रसीदतु ब्रह्मचारिण्यनुत्तमा देवी प्रसीदतु मयि ब्रह्मचारिण्यनुत्तमा. ಚಂದ್ರಘಂಟಾ ದೇವಿಯು ಧೈರ್ಯ ಮತ್ತು ಆತ್ಮಸ್ಥೈರ್ಯದ ಪ್ರತೀಕ. ಸದಾ ಶಸ್ತ್ರ ಸಜ್ಜಿತಳಾಗಿರುವ ದೇವಿಯು ವೀರತ್ವವನ್ನು ಪ್ರತಿನಿಧಿಸುತ್ತಾಳೆ. ಶಿರದಲ್ಲಿ ಚಂದ್ರನನ್ನು ಘಂಟೆಯ ರೂಪದಲ್ಲಿ ಧರಿಸಿದ ಆಕೆ ಚಂದ್ರಘಂಟಾ ದೇವಿ ಎಂದು ಪ್ರಸಿದ್ಧಳಾದಳು. ಈ ಘಂಟಾನಾದದಿಂದ ಅಸುರರಿಗೆ ಭೀತಿಯನ್ನುಂಟು ಮಾಡುತ್ತಿದ್ದವಳು ಈ ಚಂದ್ರಘಂಟಾ ದೇವಿ. पिण्डज प्रवरा
चण्डकोपास्त्र कैरूता प्रसादं तनुते मह्यं चन्द्रघण्टे विश्रुता चन्द्रघण्टेति विश्रुता. ಪಾರ್ವತಿಯನ್ನು ಮದುವೆಯಾಗಲು ಮಹಾದೇವನು ಹಿಮವಾನನ ಅರಮನೆಗೆ ಬಂದಾಗ ಶಿವನ ಭಯಂಕರವಾದ ರೂಪವನ್ನು ನೋಡಿ ಪಾರ್ವತಿಯ ತಾಯಿಯಾದ ಮೈನಾದೇವಿಯು ಭಯದಿಂದ ಮೂರ್ಛಿತಳಾಗುತ್ತಾಳೆ. ಆಗ ಪಾರ್ವತಿಯು, ನನ್ನ ತಾಯಿಯು ಮಹಾದೇವನ ರೂಪದಿಂದ ಭಯಭೀತಳಾಗಿದ್ದಾಳೆ, ಹೀಗಾಗಿ ನಾನು ಸಹ ಶಿವನ ಸಮಾನವಾದ ರೂಪವನ್ನು ಧರಿಸುವುದು ಅನಿವಾರ್ಯ. ಪಾರ್ವತಿಯ ಈ ರೂಪದಿಂದ ಸಮಾಧಾನಗೊಂಡ ಪಾರ್ವತಿಯ ತಂದೆ ಹಿಮವಾನ ಮತ್ತು ತಾಯಿ ಮೈನಾವತಿ ಸಂತೋಷದಿಂದ ಪಾರ್ವತಿಯನ್ನು ಶಿವನಿಗೆ ಮದುವೆ ಮಾಡಿಕೊಡುತ್ತಾರೆ. ಸೃಷ್ಟಿಯಲ್ಲಿ ಕತ್ತಲೆಯ ಹೊರತಾಗಿ ಏನೂ ಇಲ್ಲದಿದ್ದಾಗ ದೇವಿ ಆದಿಶಕ್ತಿಯು ತನ್ನ ಮಂದಹಾಸದಿಂದ ಪ್ರಪಂಚವನ್ನು ಸಣ್ಣ ಶಕ್ತಿಯುತ ಅಂಡದ ರೂಪದಲ್ಲಿ ಸೃಷ್ಟಿಸಿದಳು. ಈ ಅವತಾರವೇ ದೇವಿಯ ಕೂಷ್ಮಾಂಡ ರೂಪ. ಅಷ್ಟಭುಜಧಾರಿಣಿಯಾದ ದೇವಿಯು ತನ್ನ ಕರಗಳಲ್ಲಿ ಕಮಂಡಲ, ಬಿಲ್ಲು, ಬಾಣ, ಕಮಲ, ಅಮೃತ ಕಲಶ, ಚಕ್ರ, ಗದೆಯನ್ನೂ ವರದ ಹಸ್ತವನ್ನೂ ಧರಿಸಿರುತ್ತಾಳೆ. ಸಿಂಹವಾಹಿನಿಯಾಗಿರುತ್ತಾಳೆ. ಕೂಷ್ಮಾಂಡ ಎಂಬ ಶಬ್ದದಲ್ಲಿ ಕು ಎಂದರೆ ಚಿಕ್ಕದಾದ, ಉಷ್ಮ ಎಂದರೆ ಶಾಖಭರಿತವಾದ, ಅಂಡ ಎಂದರೆ ಜೀವಶಕ್ತಿ ಸಂಚರಿಸಲ್ಪಡುವ ಒಂದು ವೃತ್ತಾಕಾರದ ಅಂಶ. ಒಟ್ಟಿನಲ್ಲಿ ಹೇಳುವುದಾದರೆ ಒಂದು ಸಣ್ಣ ಶಕ್ತಿಯುತ ಅಂಡದ ರೂಪದಲ್ಲಿ ಇಡೀ ವಿಶ್ವಕ್ಕೆ ಜೀವ ಚೈತನ್ಯವನ್ನು ಧಾರೆ ಎರೆದವಳು ದೇವಿ ಕೂಷ್ಮಾಂಡ. सुरा सम्पूर्णकलशं रुधिराप्लुतमेव च दधाना हस्तपद्माभ्यां कूष्माण्डा शुभदा
ಕಾರ್ತಿಕೇಯನು ಸ್ಕಂದ ಎಂಬ ಹೆಸರಿನಿಂದಲೂ ಪ್ರಸಿದ್ಧನಾದವನು. ಹೀಗಾಗಿ ಸ್ಕಂದ ಮಾತಾ ಎಂಬುದಾಗಿ ಪಾರ್ವತೀ ದೇವಿಯು ಕರೆಯಲ್ಪಟ್ಟವಳು. ಸ್ಕಂದ ಮಾತೆಯು ಚತುರ್ಭುಜಗಳಿಂದ ಶೋಭಿತಳು, ಸಿಂಹವಾಹಿನಿ. ಒಂದು ಕಡೆಯಿಂದ ಸ್ಕಂದನನ್ನು ಪುತ್ರ ವಾತ್ಸಲ್ಯದಿಂದ ಹಿಡಿದುಕೊಂಡಿರುವ ಪಾರ್ವತಿಯು ಎರಡು ಕರದಲ್ಲಿ ಕಮಲವನ್ನು, ಮತ್ತೊಂದು ಕರದಲ್ಲಿ ವರದ ಹಸ್ತವನ್ನು ಧರಿಸಿರುತ್ತಾಳೆ. ದೇವಿಯು ಚತುರ್ಭುಜಳಾಗಿದ್ದು ಒಂದು ಕರದಲ್ಲಿ ಖಡ್ಗವನ್ನು, ಎರಡು ಕರಗಳಲ್ಲಿ ಕಮಲವನ್ನು ಧರಿಸಿ ಅಭಯಹಸ್ತಧಾರಿಣಿಯಾಗಿರುತ್ತಾಳೆ. ಈ ರೂಪವು ದುರ್ಗೆಯ ದುಷ್ಟದಮನ ರೂಪವಾಗಿ ಗುರುತಿಸಲ್ಪಡುತ್ತದೆ. ಋಷಿಯ ಕಠೋರ ತಪಸ್ಸಿಗೆ ಒಲಿದ ದೇವಿ ದುರ್ಗೆಯು ತಾನು ಕಾತ್ಯಾಯನ ಋಷಿಯ ಮಗಳಾಗಿ ಜನಿಸಿ ಲೋಕದ ದುಷ್ಟತನವನ್ನು ಮಟ್ಟ ಹಾಕುವುದಾಗಿ ವರ ನೀಡುತ್ತಾಳೆ. ಆ ರೂಪವೇ ರಾಕ್ಷಸರಿಗೆ ಕಂಟಕಪ್ರಾಯವಾಗಿ ಪರಿಣಮಿಸುತ್ತದೆ. ದೇವಿಯ ಈ ರೂಪವನ್ನು ಕಾತ್ಯಾಯನಿ ಎಂದು ಕರೆಯುತ್ತಾರೆ. ತ್ರಿಮೂರ್ತಿಗಳಿಂದ ಸಂಚಯಿಸಲ್ಪಟ್ಟ ಶಕ್ತಿಯೇ ಕಾತ್ಯಾಯನಿ ದೇವಿಯ ಸ್ವರೂಪವಾಗಿ ಅವತರಿಸಲ್ಪಟ್ಟಿತು ಎಂದು ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ.
ಹೆಚ್ಚಾಗಿದೆ. ಆದಿಮಾಯೆ, ಇದಕ್ಕೆ ನೀನೇ ಏನಾದರೂ ಪರಿಹಾರ ತಿಳಿಸು. ಎಲ್ಲ ಶಕ್ತಿಗಳನ್ನು ಒಗ್ಗೂಡಿಸಿಕೊಂಡು ದುಷ್ಟರ ದಮನ ಮಾಡುತ್ತಾಯೇ. ಹೆದರದಿರಿ, ಶಸ್ತ್ರ ಸಜ್ಜಿತಳಾಗಿ ನನ್ನ ಇನ್ನೊಂದು ಭಯಂಕರ ರೂಪದಿಂದ ದುಷ್ಟರ ಸಂಹಾರ ಮಾಡಿ ಲೋಕ ಕಲ್ಯಾಣ ಮಾಡುವೆನು. ದೇವಿ ಕಾಳರಾತ್ರಿಯು ಗಾರ್ಧಬವಾಹಿನಿ. ದೇವಿ ದುರ್ಗೆಯ ಅತ್ಯುಗ್ರ ರೂಪವೆಂದೇ ಈ ರೂಪ ಪ್ರಖ್ಯಾತವಾಗಿದೆ. ಕಾಲ ಎಂದರೆ ಸಮಯ ಚಕ್ರ ಹಾಗೂ ಅಂತ್ಯ ಎಂಬ ಅರ್ಥವಿದೆ. ರಾತ್ರಿಯ ವೇಳೆಯ ಕತ್ತಲಿಗೂ ಕಾಳ ಎಂಬ ಅರ್ಥವಿದೆ. ದುಷ್ಟತನದ ಅಂತ್ಯಕ್ಕಾಗಿ ದೇವಿಯು ಕಾಳಿಯ ರೂಪವನ್ನು ಧರಿಸಿದಳು. ದೇವಿ ಕಾಳರಾತ್ರಿಯು ಕೃಷ್ಣ ವರ್ಣದವಳಾಗಿದ್ದು ಕುಡುಗತ್ತಿ ಹಾಗೂ ಕಬ್ಬಿಣದ ಮುಳ್ಳುಗಳಂತಿರುವ ಆಯುಧವನ್ನು ಧರಿಸಿರುತ್ತಾಳೆ. ಕೊರಳಲ್ಲಿ ರುಂಡಮಾಲೆ, ಬಾಯಲ್ಲಿ ಉರಿಯುವ ಬೆಂಕಿಯನ್ನು ಹೊಂದಿದ್ದಾಳೆ. लंबोष्ठी कर्णिका कर्णी कैलाभ्यक्त शरीरिणी वामपादो लसंलोहनता कंठभूषणा वर्धना मूर्धजा कृष्णा कालरात्रि भयंकरी ಯುದ್ಧದಲ್ಲಿ ರಕ್ತಬೀಜಾಸುರನ ರಕ್ತ ನೆಲಕ್ಕೆ ಬಿದ್ದಷ್ಟು ಅವನನ್ನು ಸೋಲಿಸುವುದು ಕಷ್ಟವೆಂದರಿತ ಕಾತ್ಯಾಯನಿಯು ಕಾಳಿಯ ರೂಪವನ್ನು ಧರಿಸುತ್ತಾಳೆ. ರಕ್ತಬೀಜಾಸುರನ ರಕ್ತ ನೆಲಕ್ಕೆ ಬೀಳದಂತೆ ಅವನ ರಕ್ತ ನೆಲ ಸೇರುವುದರೊಳಗೆ ಕುಡಿದು ಬಿಡುತ್ತಾಳೆ. ಹೀಗೆ ಕಾಳರಾತ್ರಿಯು ಶತ್ರು ಸಂಹಾರ ಮಾಡಿ ಲೋಕದಲ್ಲಿ ಶಾಂತಿ ನೆಲೆಸುವಂತೆ ಮಾಡಿದಳು. ಮಹಾಗೌರಿಯು ಭಕ್ತಿಯ ಉತ್ಕೃಷ್ಟತೆಯನ್ನು ಶುದ್ಧತೆಯನ್ನು ಪ್ರತಿನಿಧಿಸುತ್ತಾಳೆ. ಮಹಾ ಎಂದರೆ ಬಹಳ ಹೆಚ್ಚಾದ ಎಂಬುದಾಗಿಯೂ ಗೌರಿ ಎಂದರೆ ಶ್ವೇತವರ್ಣವೆಂದು ಅರ್ಥ. ಹೀಗಾಗಿ ಶುದ್ಧ ಶ್ವೇತವರ್ಣದವಳಾದ
ಅತಿ ಸೌಂದರ್ಯವತಿಯಾದ ದೇವಿಯು ಮಹಾಗೌರಿ ಎಂದು ಕರೆಯಲ್ಪಟ್ಟವಳು. ಮಹಾಗೌರಿಯು ಚತುರ್ಭುಜಳಾಗಿದ್ದು ಕರಗಳಲ್ಲಿ ತ್ರಿಶೂಲವನ್ನು ಡಮರುವನ್ನು ಧರಿಸಿರುತ್ತಾಳೆ. ಬಿಳಿಯ ಎತ್ತಿನ ಮೇಲೆ ದೇವಿ ಸವಾರಿ ಮಾಡುತ್ತಾಳೆ. श्वेते वृषे समारूढा श्वेताम्बरधरा शुचिः महागौरी शुभं महागौरी शुभं देव ಸತತ ಯುದ್ಧದಿಂದ ದೇವಿ ಪಾರ್ವತಿಯ ವರ್ಣಕ್ಕೆ ಕುಂದಾಗಿರುತ್ತದೆ. ಇದರಿಂದ ನೊಂದ ಪಾರ್ವತಿಯು ಬ್ರಹ್ಮದೇವನನ್ನು ಪರಿಹಾರಕ್ಕಾಗಿ ಮೊರೆ ಹೋಗುತ್ತಾಳೆ. ಆಗ ಬ್ರಹ್ಮದೇವರ ಸಲಹೆಯಂತೆ ಮಾನಸ ಸರೋವರದಲ್ಲಿ ಸ್ನಾನ ಮಾಡಿ ಶುಚಿಯಾಗುವ ಪಾರ್ವತಿಯು ಅವಳ ಎಂದಿನ ಗೌರವರ್ಣದಿಂದ ಕಂಗೊಳಿಸಲಾರಂಭಿಸಿದಳು. ಹೀಗೆ ತಾಯಿಯು ಮಹಾಗೌರಿ ಎಂಬ ಅಭಿಧಾನಕ್ಕೆ ಪಾತ್ರಳಾದಳು. ಸಿದ್ಧಿ ಎಂದರೆ ಅತೀಂದ್ರಿಯ ಶಕ್ತಿ ಅಥವಾ ಧ್ಯಾನ ಸಾಮರ್ಥ್ಯ. ಧಾತ್ರಿ ಎಂದರೆ ಕೊಡುವವಳು. ಅಷ್ಟ ಸಿದ್ಧಿಗಳಿಗೂ ದಶ ವಿದ್ಯೆಗಳಿಗೂ ಒಡತಿ ಪಾರ್ವತೀ ದೇವಿ. ವಿದ್ಯೆಗಳನ್ನು ಒಲಿಸಿಕೊಳ್ಳುವ ಬದ್ಧತೆ ಇರುವ ಶ್ರದ್ಧಾಳುವಿಗೆ ಸಿದ್ಧಿಗಳನ್ನು ದಾರೆ ಎರೆಯುವವಳಾದ ಕಾರಣದಿಂದ ದೇವಿಗೆ ಸಿದ್ಧಿದಾತ್ರಿ ಎಂಬ ಹೆಸರಿದೆ. ದೇವಿಯು ಚತುರ್ಭುಜಳಾಗಿದ್ದು ಶಂಖ, ಚಕ್ರ, ಕಮಲ ಮತ್ತು ಗದೆಯನ್ನು ತನ್ನ ಕರಗಳಲ್ಲಿ ಹೊಂದಿರುತ್ತಾಳೆ. ಸಿದ್ಧಿದಾತ್ರಿಯು ಸಂಪತ್ತಿನ ದೇವತೆ ಎಂದು ಗುರುತಿಸಲ್ಪಟ್ಟಿದ್ದಾಳೆ. ಸಂಪೂರ್ಣತೆ, ವಿಜ್ಞಾನ, ಸೌಂದರ್ಯ, ಕಲೆಗಳಿಗೂ ಸಿದ್ಧಿದಾತ್ರಿಯೇ ಒಡತಿ. ಇವಳು ತಂತ್ರ ಮಂತ್ರಗಳ ದೇವತೆ. ಆಧ್ಯಾತ್ಮಿಕ ನೆಲೆಯಲ್ಲಿ ಚಿಂತಿಸುವವರಿಗೆ ಸದಾ ಯೋಗ ಸಿದ್ಧಿಯ ಪ್ರೇರಕಳಾಗಿದ್ದಾಳೆ ದೇವಿ ಸಿದ್ಧಿದಾತ್ರಿ. सिद्धिदात्रे नमः। सिद्धिदात्रे नमः। सिद्धगन्धर्वयक्षाधैरसुरैरमणैरपि सेव्यमाना सदा भूयात् सिद्धिदायिनी सिद्धिदा सिद्धिदायिनी।
ದೇವಿಯ ಬಳಿ ತ್ರಿಮೂರ್ತಿಗಳು ಮೊರೆ ಇಡುತ್ತಾರೆ. ತ್ರಿಮೂರ್ತಿಗಳು ಒಂದಾಗಿ ತಮ್ಮ ಎಲ್ಲ ಶಕ್ತಿಯನ್ನು ದೇವಿ ಕಾತ್ಯಾಯನಿಗೆ ನೀಡುತ್ತಾರೆ. ನಂತರ ದೇವಿ ಕಾತ್ಯಾಯಿನಿಯು ತನ್ನ ದುರ್ಗೆಯ ಅವತಾರದಿಂದ ಮಹಿಷಾಸುರನೊಂದಿಗೆ ಯುದ್ಧ ಮಾಡಿ ಅಸುರನ ಸಂಹಾರ ಮಾಡುತ್ತಾಳೆ. यदक्षरपदभ्रष्टं मात्राहीनं तु यद्भवेत् तत्सर्वं क्षम्यतां देवी नारायणी नमोस्तुते। स्वस्ति प्रजाभ्यः परिपालयन्तां न्यायेन मार्गेण महीमहीषाः। गोब्राह्मणेभ्यः शुभमस्तु नित्यं। लोकाः समस्ताः सुखिनो भवन्तु। लोकाः
ಇಷ್ಟು ಹೊತ್ತು ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ TTD